ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ಯಾವಾಗಲೂ ಚಂಚಲ, ಆದರೆ ನಿಮ್ಮ ಬುದ್ಧಿ ಅತ್ಯಂತ ತೀಕ್ಷ್ಣ. ನೀವು ಒಂದೇ ಸಮಯದಲ್ಲಿ ಹಲವಾರು ವಿಷಯಗಳನ್ನು ಯೋಚಿಸುವವರು. ಆದರೆ ಕಳೆದ ಕೆಲ ತಿಂಗಳುಗಳಿಂದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಏನು ಮಾಡಬೇಕು, ಯಾರನ್ನು ನಂಬಬೇಕು ಅನ್ನೋ ಗೊಂದಲ ನಿಮ್ಮೊಳಗೆ ಇತ್ತು. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹದ ಪ್ರಭಾವ. ಆದರೆ ಈಗ ಬುಧ ಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ನೀವು ಮಾತನಾಡುವ ಮಾತು, ಬರೆಯುವ ಪದ, ಮಾಡುವ ಒಪ್ಪಂದ ಎಲ್ಲವೂ ಕೂಡ ಇವುಗಳಿಂದ ನಿಮಗೆ ಲಾಭ ಸಿಗುವ ಸಮಯ ಅನ್ನೋದು ಬಂದಿದೆ. ಒಂದು ಸಂದೇಶ ಆಗಿರ್ಬೋದು, ಒಂದು ಕಾಲ್ ಆಗಿರ್ಬೋದು, ಒಂದು ಮೀಟಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ನೀವು ಊಹಿಸದ ಅವಕಾಶ ನಿಮ್ಮ ಮುಂದೆ ಬರುತ್ತೆ. ಮಿಥುನ ರಾಶಿಯವರ ಜೀವನದಲ್ಲಿ ಸಂಪರ್ಕಗಳು ಬಹಳ ಮುಖ್ಯ. ಫ್ರೆಂಡ್, ಸಂಬಂಧಿ, ಸಹೋದ್ಯೋಗಿ ಅಥವಾ ಕೆಲಸದ ಸ್ಥಳದ ಮಹಿಳೆ, ಈ ವ್ಯಕ್ತಿಗಳ ಮೂಲಕ ನಿಮ್ಮ ಅದೃಷ್ಟ ಅನ್ನೋದು ತೆರೆದುಕೊಳ್ಳುತ್ತೆ. ವಿಶೇಷವಾಗಿ ಸ್ತ್ರೀ ಶಕ್ತಿಯಿಂದ ನಿಮಗೆ ಹಣಕಾಸಿನ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಕೆಲಸ ಮಾಡುವವರಿಗೆ ಹೊಸ ಪ್ರಾಜೆಕ್ಟ್, ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ ಯೋಗ ಇದೆ. ಬಿಸ್ನೆಸ್ ಮಾಡುವವರಿಗೆ ಟ್ರೇಡಿಂಗ್, ಕಮ್ಯುನಿಕೇಷನ್, ಆನ್ಲೈನ್ ಕೆಲಸ, ಮೀಡಿಯಾ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ಸಿಗುತ್ತೆ. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ.
ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನ ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನ ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನ ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನ ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ.
ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ.
ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವಿವಾಹವಾದ ಮಿಥುನ ರಾಶಿಯವರಿಗೆ ಪತ್ನಿಯ ಸಲಹೆ ಮತ್ತು ಬೆಂಬಲದಿಂದ ಹಣ ಉಳಿಯುತ್ತೆ ಮತ್ತು ಹೂಡಿಕೆ ಮಾಡುವ ಯೋಗ ಬರುತ್ತೆ. ವಿವಾಹವಾಗದವರಿಗೆ ತಾಯಿಯ ಅಥವಾ ಅಕ್ಕನ ಸಹಾಯದಿಂದ ಹೊಸ ಆರಂಭ ಸಾಧ್ಯ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ತಿರುಗಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಮಿಥುನ ರಾಶಿಯವರು ಒಂದೇ ಒಂದು ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿದು ಮನಸ್ಸನ್ನು ಗೊಂದಲಕ್ಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತು ಕೇಳದೆ ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ನರದೃಷ್ಟಿ ಮತ್ತು ಮಾನಸಿಕ ಒತ್ತಡ ನಿಮಗೆ ಹೆಚ್ಚು ಆಗಬಹುದು. ಅದಕ್ಕಾಗಿ ಬುಧವಾರ ವಿಷ್ಣು ಅಥವಾ ಗಣಪತಿ ಪೂಜೆ ಮಾಡೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಪಾಯಸ ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಅಥವಾ ಹಸಿರು ದ್ರವ್ಯ ದಾನ ಮಾಡೋದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಅದೃಷ್ಟ ಇನ್ನಷ್ಟು ಬಲವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿ ಮತ್ತು ಮಾತೆ ನಿಮ್ಮ ಬಂಡವಾಳ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.